ಆಯ್ತು. ತಿಮ್ಮೇಗೌಡ ಸರ್, ನೀವ್ ಯಾವ ರೀತಿ ಗಮನಿಸ್ತೀರಿ ಇದನ್ನ? ಅಂದ್ರೆ ಸರಿಸುಮಾರು 10,000 ಕ್ಯೂಸೆಕ್ ನೀರನ್ನ ನಾವು ಬಿಡ್ಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ಯಾಕಂದ್ರೆ ಕಬಿನಿ ಇಸ್ ಓವರ್ ಫ್ಲೋಯಿಂಗ್. ಅದನ್ನ ಹಿಡಿದಿಟ್ಕೊಂಡ್ಬಿಟ್ರೆ ಜಲಾಶಯ ಡ್ಯಾಮ್ ಕೂಡ ಧಕ್ಕೆ ಆಗೋ ಸಾಧ್ಯತೆ ಇರುತ್ತೆ. ತಮಿಳುನಾಡು ಕೇಳಿರೋದು 3,500. ವಿ ಆರ್ ಕೇಪಬಲ್ ಟು ಸೆಂಡ್ 10,000 ಕ್ಯೂಸೆಕ್ ನೀರು ಅನ್ನೋ ವಾದ ಕೂಡ ರಾಜಕೀಯ ವಲಯದಿಂದ, ಅದರಲ್ಲೂ ಆಡಳಿತಾರೂಢ ಪಕ್ಷದಿಂದ ಕೇಳೋಕ್ ಸಿಗ್ತಾ ಇದೆ. ಹೌ ಡು ಯು ಸಿ ದಿಸ್? ಈಗ ತಮಿಳುನಾಡಿಗೆ ಕಬಿನಿಯಿಂದ ನೀರೇನ್ ಬಿಡ್ತಾ ಇದೀವಿ 10,000 ಇದು ಕ್ಯೂಸೆಕ್ಸ್, ಅದು ಈಗ ನಮ್ಮ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆ ತೀರ್ಮಾನದಂತೆ ಅವರು ಒಂದು ಟೈಮು ಪರಿಹಾರ ಆಗ್ಬೋದು, ಬಟ್ ಅದು ಶಾಶ್ವತ ಪರಿಹಾರ ಅಲ್ಲ. ಈಗ ರೈತರು, ಮಂಡ್ಯ ಭಾಗದ ರೈತರು ಯಾತಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಬೆಳೆಗಳಿಗೆ ನೀರಿಲ್ಲ. ಈಗ ನೀರ್ ಬರ್ತಾ ಇದೆ. ಈಗ ಹಾರಂಗಿ ತುಂಬಿದೆ ಮತ್ತು ಹೇಮಾವತಿ ತುಂಬ್ತಾ ಇದೆ. ಕಾವೇರಿಗೆ ಇದು ಕೃಷ್ಣರಾಜ ಸಾಗರಕ್ಕೆ ಒಳಹರಿವು ಹೆಚ್ಚಾಗಿದೆ. ನಮ್ಗೆ, ನಾನು ಮಂಡ್ಯ ಭಾಗದ ರೈತನ ಮಗ, ನನ್ನ ಅಭಿಪ್ರಾಯದ ಕಾವೇರಿ ನಿಗಮ MD ಆಗಿ IAS ಆಫೀಸರ್ ಆಗಿ ಕಾವೇರಿ ನಿಗಮನ ಸ್ಥಾಪನೆ ಮಾಡಿದವನು ನಾನು. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ಒಂದು ಶಾಶ್ವತ ಪರಿಹಾರ ಆಗ್ಬೇಕೇ ಹೊರತು ಸಂಕಷ್ಟ ಸೂತ್ರ ತೀರ್ಮಾನ ಆಗ್ಬೇಕು. ಸಂಕಷ್ಟ ಸೂತ್ರ ತೀರ್ಮಾನ ಆಗಿಲ್ಲ. ನೋಡಿ, ಇತ್ತೀಚೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ವಿನೀತ್ ಗುಪ್ತಾ ಅವರು ಒಂದು ಮಾತು ಹೇಳಿದ್ದಾರೆ. ಈಗ ಸಂಕಷ್ಟ ಸೂತ್ರ ವೈಜ್ಞಾನಿಕವಾಗಿ ಆಗ್ಬೇಕಾದ್ರೆ ಇದು ಈಗ ತೀರ್ಮಾನ ಆಗಿರುವಂತ ಟ್ರಿಬ್ಯುನಲ್ ಆರ್ಡರ್ ಅಥವಾ ಸುಪ್ರೀಂ ಕೋರ್ಟ್ ಪರಿಷ್ಕೃತ ಆದೇಶದಿಂದ ಆಗಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಕಾವೇರಿ ರೆಗ್ಯುಲೇಟರಿ ಕಂಟ್ರೋಲ್ ಇರುವುದು, ಕಮಿಟಿ ಇರುವುದು ಅಷ್ಟೇ. ಅವರು ಸಂಕಷ್ಟ ಸೂತ್ರ ಅವರು ಡಿಸೈಡ್ ಮಾಡಕ್ಕಾಗಲ್ಲ. ಸಂಕಷ್ಟ ಸೂತ್ರ ಡಿಸೈಡ್ ಮಾಡಬೇಕಾದ್ರೆ ನೋಡಮ್ಮ, ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳು ಒಟ್ಟಿಗೆ ಕೂತು ವಾಸ್ತವ ಪರಿಸ್ಥಿತಿಯನ್ನು ಅರಿತು, ಈಗ ಏನಾಗಿದೆ 1924-29 ಅಗ್ರಿಮೆಂಟ್ 1892 1924 ಅಗ್ರಿಮೆಂಟ್ ಎರಡು ಅಸಿಂಧುವಾಗಿದೆ. ಅವು ಜಾರಿನಲ್ಲಿಲ್ಲ. ಅಲ್ಲ ಇಲ್ಲ ಸ್ವಾಮಿ, ನಿಮ್ಗೆ ತೋರಿಸ್ತೀನಿ. ಟ್ರಿಬ್ಯುನಲ್ ನಲ್ಲಿ ಡಿಸೈಡ್ ಆಗಿ ಅಸಿಂಧುವಾಗಿದೆ. ಈಗ ಹೊಸ ಸೂತ್ರನ ನಾವು ಈಗ ಹೋಗ್ಲಿ 1924 ಸೂತ್ರ 74ರಲ್ಲಿ ಮುಗೀತದು. ಅದ್ರ ಅವಧಿ 74ರಲ್ಲಿ ಪರಿಷ್ಕರಣೆ ಮಾಡ್ಬೇಕಾಯ್ತು, ಸರ್ಕಾರ ಮಾಡಿಲ್ಲ. ಅದು ಲ್ಯಾಪ್ಸ್ ಆಯ್ತು. ಅಂದ್ರೆ 1924 ಇದು ಲ್ಯಾಪ್ಸ್ ಆಯ್ತು. ಅದರಲ್ಲಿ ಏನ್ ಹೇಳಿದ್ರು, ನೀವು KRS ಕಟ್ಟಿ 1,10,000 ಎಕರೆಗೆ ಮಾತ್ರ ಸೀಮಿತಗೊಳಿಸಿ ಅಂತ ಹೇಳಿದ್ರು. ಈಗ ಟ್ರಿಬ್ಯುನಲ್ ಏನ್ ಹೇಳಿದೆ, ಮೊದಲು ಮಧ್ಯಂತರ ಆದೇಶದಲ್ಲಿ 11 ಲಕ್ಷ ಎಕರೆಗೆ ನೀವು ಸೀಮಿತಗೊಳಿಸಿ ಅಂತ ಹೇಳಿದ್ರು. ಆದ್ರೆ ನಂತರ 18 ಲಕ್ಷಕ್ಕೆ, ಅವರ ಅಂತಿಮ ತೀರ್ಮಾನದಲ್ಲಿ 18 ಲಕ್ಷಕ್ಕೆ ಪರ್ಮಿಟ್ ಮಾಡಿದ್ದಾರೆ. ಆದ್ರೆ ತಮಿಳುನಾಡಿಗೆ 1,85,000 ಎಕರೆಗೆ 2 ಬೆಳೆ ಪರ್ಮಿಟ್ ಮಾಡಿದ್ದಾರೆ. ಕರ್ನಾಟಕಕ್ಕೆ ಒಂದೇ ಬೆಳೆ ಪರ್ಮಿಟ್ ಮಾಡಿದ್ದಾರೆ. ಇದು ಅನ್ಯಾಯ ಅಲ್ವಾ? ಕರೆಕ್ಟ್. ಅದರಿಂದಾಗಿ ಈಗ ಹೊಸ ಒಪ್ಪಂದ ಆಗ್ಲೇಬೇಕು. 1924 ಒಪ್ಪಂದ ಈಗ ಸಿಂಧು ಅಲ್ಲ, ಅದು ಅಸಿಂಧು ಆಗಿದೆ. ಹೊಸ ಒಪ್ಪಂದ ಇವರೇ ಹೇಳಿದಾರೆ ನೋಡಮ್ಮ, ವಿನೀತ್ ಗುಪ್ತಾ. ಅಂದ್ರೆ ನಮ್ಮ ರೆಗ್ಯುಲೇಟರಿ ಕಂಟ್ರೋಲ್ ಆರ್ಡರ್ ಮಾಡಿದಾರಲ್ಲ 3,500 ಕ್ಯೂಸೆಕ್ಸ್ ಬಿಡ್ಬೇಕು ಅಂತ, ಆ ಸಮಿತಿಯ ಅಧ್ಯಕ್ಷರೇ ಹೇಳಿದ್ದಾರೆ ಇತ್ತೀಚೆಗೆ. ಅಂದ್ರೆ ಎರಡೂ ರಾಜ್ಯ, ಇದು ನಾವು ತೀರ್ಮಾನ ಮಾಡೋದಲ್ಲ, ಸಂಕಷ್ಟ ನಾಟ್ ಇವನ್ CWRC, ನಾಟ್ ಇವನ್ CWMA, ನಾವು ತೀರ್ಮಾನ. ನಾವೇನಿದ್ರು ಟ್ರಿಬ್ಯುನಲ್ ಆರ್ಡರ್ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಅವೆರಡನ್ನ ನಾವು ಅನುಸರಣೆ ವಿಚಾರದಲ್ಲಿ ನಾವು ಪಾತ್ರ ವಹಿಸ್ತೀವಿ. ಅಂದ್ರೆ ತೀರ್ಮಾನನ ಅಥಾರಿಟಿ ತಗೊಳ್ತದೆ, ರೆಗ್ಯುಲೇಟರಿ ಕಮಿಟಿ ಇಂಪ್ಲಿಮೆಂಟ್ ಮಾಡ್ತದೆ. ಅಷ್ಟ್ ಬಿಟ್ರೆ ಈ ಸಂಕಷ್ಟ ಸೂತ್ರದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅನುಪಾತದ ಆಧಾರದ ಮೇಲೆ ಹಂಚಿಕೆ ಮಾಡಬೇಕು. ಅನುಪಾತ ಏನು? ಅನುಪಾತ ಅಂದ್ರೆ ಜಲಾಶಯಗಳ ನೀರಿನ ಸಂಗ್ರಹಣ, ಮಳೆ ಪ್ರಮಾಣವ, ನದಿಯ ಒಳ ಹರಿವನ, ಬೆಳೆಗಳ ಅಗತ್ಯನ, ಕುಡಿಯ ನೀರಿನ ಅವಶ್ಯಕತೆನ. ಈಗೇನಾಗಿದೆ, ನಮ್ಮಲ್ಲಿ ಸಂಗ್ರಹ ಆಗಿರೋ ನೀರು ಕುಡಿಯ ನೀರಿಗೆ ಸಾಕಾಗ್ತದೆ ಅಂತ ಮತ್ತೆ ತಮಿಳುನಾಡು ನಮಗ್ ನೀರ್ ಬಿಡಿ ಬೆಳೆಗಳಿಗೆ ಅಂತ ಕೇಳ್ಬೋದು. ಇಷ್ಟಕ್ಕೆ 3,500 ಕ್ಯೂಸೆಕ್ಸ್ಗೆ ಅವರು ತೃಪ್ತಿ ಆಗಲ್ಲ. ಈಗ ನೀರ್ ಬಂದಿದೆ ಹೊಸದಾಗಿ
ಕಬಿನಿಗ್ ಬಂದಿದೆ, ಸರಿ. ಕಬಿನಿಂದ ಬಾಕಿ ನೀರ್ ಬಿಡಿ. ಜೂನ್ ಜುಲೈ ತಿಂಗಳದು ಆಗಸ್ಟ್ ಬಿಡಿ ಅಂತ ಈಗ ಕೇಳ್ಬೋದು. ಮೊನ್ನೆ ಆದೇಶ ಹೆಂಗ್ ಮಾಡಿದ್ರು ಮತ್ತೆ 40 ನಮ್ಗೆ ವರ್ಷಕ್ಕೆ 40 TMC ಕುಡಿಯಕ್ ನೀರ್ ಈಗ ಬೇಕಾದಾಗ ಮತ್ತೆ ತಮಿಳ್ನಾಡು ಹೆಂಗ್ ಮಾಡಿದ್ರು ಕೇಳ್ಕೊಂಡ್ರೆ ಅವರು? ಮತ್ತೆ ತಮಿಳ್ನಾಡು ಕೇಳ್ಕೊಂಡ್ರೆ ಮತ್ತೆ ಆದೇಶ So ಇದಕ್ಕೆ ಮಾಡ್ತಾರೆ. ಸೊಲ್ಯೂಷನ್ ಅಂದ್ರೆ ಲಾಂಗರ್ ಟರ್ಮ್ ಸೊಲ್ಯೂಷನ್ Longer ಬೇಕು term ಅಂತ ಹೇಳಿ. solution. ಬಟ್ ಬೇಕಾಗಿಲ್ಲ ನಾಗೇಂದ್ರ ಬಾಬು ಸರ್, ಬೇಕಾಗಿಲ್ಲ. ನಮ್